ಏನಿದೆ ಈ ಫೋನಲ್ಲಿ? ಯಾಕೆ ಇಷ್ಟೊಂದು ಹೈಪ್ ಕೊಡ್ತಿದ್ದಾರೆ? 1.4 lakhs ಅಷ್ಟು ವರ್ತ್ ಇದೆಯಾ? ಒಂದು ಫೀಚರ್ ಪ್ಯಾಕ್ಡ್ ಸ್ಮಾರ್ಟ್ಫೋನ್ ನೋಡ್ತಿದ್ದೀರಾ ಅಂದರೆ ಈ ವಿಡಿಯೋ ನಿಮಗೆ. ಇಲ್ಲ ನಾನು ಶ್ರೀಮಂತ ಸುಮ್ಮನೆ ತೊಗೊಳ್ತೀನಿ ಅಂದರೆ ಹಾಯ್, ನಾನು ಅನಿರುದ್ಧ್ ಫ್ರಮ್ ಪಿಕ್ಸ್ಬ್ಯಾಮ್. ಬನ್ನಿ ಈ ಫೋನಲ್ಲಿ ಏನೇನಿದೆ ನೋಡೋಣ. ನಾನು ಈ ಫೋನ್ನ 10 ದಿನದಿಂದ ಯೂಸ್ ಮಾಡ್ತಿದ್ದೀನಿ. ನನ್ನ ಪ್ರಕಾರ ದಿಸ್ ಇಸ್ ದ ಬೆಸ್ಟ್ ಆಲ್ರೌಂಡರ್ ಟಿಲ್ ಡೇಟ್. One UI 7ಗೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು, ಬಟ್ ಇಂಟರ್ಫೇಸ್ ಅಂತೂ ಎಲಿಗೆಂಟಾಗಿ ತುಂಬ ಸ್ಮೂತಾಗಿದೆ. ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದರೆ ವೈಲ್ಡ್ ಲೈಫ್ ಸ್ಟ್ರೆಸ್ ಟೆಸ್ಟ್ ಮಾಡಿದ್ವಿ. ಸ್ಟೆಬಿಲಿಟಿ 44.5% ಬಂತು. ಈ ಫೋನಿಂದ ಇನ್ನೂ ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡಿದ್ದೆ. ಇರಲಿ, ನೀವು ನೋಡ್ತಿರ್ಬೋದು ಟೆಂಪ್ರೇಚರ್ 35ಇಂದ 45 ಡಿಗ್ರಿ ಸೆಲ್ಸಿಯಸ್ವರೆಗೂ ರೀಚ್ ಆಗಿದೆ. ಗ್ರಾಫ್ ನೋಡ್ತಿರ್ಬೋದು, ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಪರ್ಫಾರ್ಮೆನ್ಸ್ ಕಡಿಮೆ ಆಗಿದೆ. ಬಟ್ ಬೆಂಚ್ ಮಾರ್ಕ್ ಸ್ಕೋರ್ಸ್ ನೀವು ನೋಡ್ಬೋದು, ಇಲ್ಲಿ ತುಂಬ ಚೆನ್ನಾಗೇ ಬಂದಿದೆ ಸ್ಕೋರ್ಸ್. BGMI ಗ್ರಾಫಿಕ್ಸ್ ಅಲ್ಟ್ರಾ HD 90 FPS ವರೆಗೂ ಸಪೋರ್ಟ್ ಮಾಡುತ್ತೆ. FPS ತುಂಬ ಸ್ಟೇಬಲ್ ಆಗಿತ್ತು, ಫ್ಲಕ್ಚುಯೇಷನ್ಸ್ ಏನು ಕಾಣಿಸಿಲ್ಲ. ಕಾಲ್ ಆಫ್ ಡ್ಯೂಟಿ 120 FPS ವರೆಗೂ ಸಪೋರ್ಟ್ ಮಾಡುತ್ತೆ. ಮತ್ತು ಫ್ರೀ ಫೈರ್ ಅಂಥವೆಲ್ಲ ಈ ಫೋನಲ್ಲಿ ನಾನು ಆಡೋಕ್ಕೆ ಇಷ್ಟಪಡಲ್ಲ, ಸಾರಿ. ಕ್ಯಾಮ್ರಾನ ಇವರು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿದ್ದಾರೆ. ಇದರಲ್ಲಿ ಸಿಗೋ ಕ್ವಾಲಿಟಿ ನಿಮಗೆ ಬೇರೆ ಯಾವ ಫೋನಲ್ಲೂ ಸಿಗೋದಿಲ್ಲ ಸದ್ಯಕ್ಕೆ. DSLR ರೇಂಜಿಗಿರುತ್ತೆ. ಇದು ಸುಮ್ಮನೆ ಹೇಳೋದು, ಅಪ್ಲೋಡ್ ಮಾಡಿಬಿಡ್ಬೇಡ. ಕ್ಯಾಮ್ರಾ ಸ್ಯಾಂಪಲ್ಸ್ ತೋರಿಸ್ತೀನಿ ನೋಡಿ. ಇದು 8K 30 FPS ಅಲ್ಲಿ ಶೂಟ್ ಮಾಡ್ತಿರೋದು. ಈಗ 5x ಝೂಮ್ ಮಾಡ್ತೀನಿ. ಇದು 4K 60 FPS ಅಲ್ಲಿ ಶೂಟ್ ಮಾಡ್ತಿರೋದು. ಈಗ ನಾನು 20x ಝೂಮ್ ಮಾಡ್ತೀನಿ. ಇದು 4K 60 FPS ಅಲ್ಲಿ ಶೂಟ್ ಮಾಡ್ತಿರೋದು. ಎಕ್ಸ್ಟ್ರಾ ಫೀಚರ್ಸ್ ನೋಡಿ, ಇದರಲ್ಲಿ ಬೆಸ್ಟ್ ಫೇಸ್ ಫೀಚರ್ ಅಂತಿದೆ. ನಿಮ್ಮ ಗ್ರೂಪಲ್ಲಿ ಈಗ ಎಕ್ಸ್ಪ್ರೆಷನ್ ಕೊಡೋಕ್ಕೆ ಬರ್ದೇ ಇರೋರು ಇರ್ತಾರೆ, ನಮ್ಮ ಗ್ರೂಪಲ್ಲಿ ನಾನೇ ಅದು. ಅಂಥವ್ರಿಗೆ ಈ ಫೀಚರ್. ಫೇಸ್ ಎಕ್ಸ್ಪ್ರೆಷನ್ ಚೆನ್ನಾಗಿ ಬಂದಿಲ್ಲ ಅಂದರೆ ಎಡಿಟ್ ಆಪ್ಷನಲ್ಲಿ ಬೆಸ್ಟ್ ಫೇಸ್ನ ಚೂಸ್ ಮಾಡ್ಕೋಬೋದು. ತುಂಬ ರಿಯಲಿಸ್ಟಿಕ್ ಆಗಿ ಕಾಣಿಸುತ್ತಿದ್ದು. ಲಾಗ್ ವೀಡಿಯೋಲಿ ಶೂಟ್ ಮಾಡಿದ್ರೆ ಶ್ಯಾಡೋಸ್ ಮತ್ತು ಹೈಲೈಟ್ಸ್ದು ಡೀಟೇಲ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಕೆಲವರು ಮೂವೀಸ್ ಮತ್ತು ಶಾರ್ಟ್ ಫಿಲ್ಮ್ಸ್ನ ಇದರಲ್ಲೇ ತೆಗೆಯೋದು. ಇದರಿಂದ ಏನು ಯೂಸ್ ಅಂದರೆ ಕನ್ಸಿಸ್ಟೆಂಟಾಗಿ ಕಲರ್ ಗ್ರೇಡಿಂಗ್ ಮಾಡ್ಬೋದು. ವಿಡಿಯೋ ಎಡಿಟಿಂಗ್ ಆಪ್ಷನ್ಸಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಫೀಚರ್ ಇದೆ. ಇದು ಬ್ಯಾಕ್ಗ್ರೌಂಡ್ ನಾಯ್ಸಸ್ನ ರಿಮೂವ್ ಮಾಡುತ್ತೆ. ಫೀಚರ್ ತುಂಬ ಚೆನ್ನಾಗಿದೆ ನಾರ್ಮಲ್ ಯೂಸರ್ಸ್ಗೆ. ಬಟ್ ಎಡಿಟಿಂಗ್ ಪರ್ಪಸ್ಗೆ ನಾನು ಇಂಥವೆಲ್ಲ ಯೂಸ್ ಮಾಡಲ್ಲ. ನಾನು ಅಡಾಸಿಟಿ ಅಂತ ಯೂಸ್ ಮಾಡ್ತೀನಿ. S Penನಲ್ಲಿ ಬ್ಲೂಟೂತ್ ಫೀಚರ್ ತೆಗೆದಿರೋದಕ್ಕೆ ಎಷ್ಟೊಂದು ಜನ ಅಯ್ಯೋ ಅಂತಿದ್ದಾರೆ. ನಿಜವಾಗ್ಲೂ ಯೂಸರ್ ಇಂಟ್ರಾಕ್ಷನ್ ಲೆಸ್ ದೆನ್ 1% ಇರೋದಕ್ಕೆ ತೆಗೆದಿರೋದು. ಇನ್ಫ್ಯಾಕ್ಟ್ ಅನ್ಬಾಕ್ಸಿಂಗ್ ವಿಡಿಯೋ ಬಿಟ್ಟರೆ ಇವಾಗಲೇ ನಾನು ತೆಗಿತಾ ಇರೋದು ನಿಮಗೆ ತೋರ್ಸೋಕ್ಕೆ. S Pen ಆಚೆ ತೆಗೆದಿದ ತಕ್ಷಣ ನೋಟ್ಸ್ ಓಪನ್ ಆಗುತ್ತೆ. ನಿಮಗೆ ಇಷ್ಟ ಬಂದಿದ್ದು ಗೀಚ್ಕೋಬೋದು.
ನಿಮಗೆ ಓಪನ್ ಮಾಡಿದ ತಕ್ಷಣ ನೋಟ್ಸ್ ಬೇಡ ಅಂದರೆ ಬೇರೆ ಆ್ಯಪ್ಗೆ ಚೇಂಜ್ ಮಾಡ್ಕೋಬೋದು. ಎಸ್ ಪೆನ್ ಟೂಲ್ ಬಾರ್ ಕ್ರಿಯೇಟ್ ಮಾಡ್ಕೋಬೋದು. ಇದರಲ್ಲಿ ಯುನೀಕ್ ಏನಂದರೆ ನೀವು ಫಿಂಗರ್ ಟ್ಯಾಪ್ ಮಾಡಿದ್ರೆ ಓಪನ್ ಆಗಲ್ಲ, ಬರೀ ಎಸ್ ಪೆನ್ನಿಂದನೇ ಓಪನ್ ಆಗೋದು. ಮ್ಯಾಗ್ನಿಫೈ ಆಪ್ಷನ್ ಇದೆ, ಸ್ಕ್ರೀನ್ ಝೂಮ್ ಇನ್ ಮಾಡಿ ತೋರಿಸುತ್ತೆ. ಆಮೇಲೆ ಟ್ರಾನ್ಸ್ಲೇಷನ್ ಫೀಚರ್ ಕೂಡ ಇದೆ ನೋಡಿ. ಎಸ್ ಪೆನ್ನ ಈ ಥರ ಇಟ್ಕೊಂಡ್ರೆ ಸಾಕು, ಅದೇ ಆಟೋ ಟ್ರಾನ್ಸ್ಲೇಟ್ ಆಗುತ್ತೆ. ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಸೆಲೆಕ್ಟ್ ಮಾಡ್ಕೋಬೋದು. ಈ ಎಸ್ ಪೆನ್ನ ಕಸ್ಟಮೈಸ್ ಕೂಡ ಮಾಡ್ಕೋಬೋದು. ಆ್ಯಪ್ ಸ್ಟೋರ್ಗೆ ಹೋಗಿ ಗುಡ್ ಲಾಕ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ್ಯಪಲ್ಲಿ ಪ್ಲಗಿನ್ನಲ್ಲಿ ಪೆಂಟಾಸ್ಟಿಕ್ ಅಂತ ಇರುತ್ತೆ, ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆಮೇಲೆ ಟೂಲ್ ಬಾರ್ನ ಈ ಥರ ನೋಡಿ ಕಸ್ಟಮೈಸ್ ಮಾಡ್ಕೋಬೋದು. ಇದರಲ್ಲಿ ಇನ್ನೊಂದು ಫೀಚರ್ ಇದೆ, ಡಬಲ್ ಟ್ಯಾಪ್ ಶಾರ್ಟ್ಕಟ್ ಅಂತ. ಈಗ ಇದನ್ನ ಎನೇಬಲ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಚೆಸ್ನ ಸೆಲೆಕ್ಟ್ ಮಾಡ್ತೀನಿ. ಬಟನ್ನ ಪ್ರೆಸ್ ಮಾಡಿಕೊಂಡು ಡಬಲ್ ಟ್ಯಾಪ್ ಮಾಡಿದ್ರೆ ಚೆಸ್ ಓಪನ್ ಆಗುತ್ತೆ. ಈಗ ಇದರಲ್ಲಿರೋ ಯುನೀಕ್ ಫೀಚರ್ಸ್ ಬಗ್ಗೆ ಮಾತಾಡೋಣ. ವಿಡ್ಜೆಟ್ಸ್ನ ನಮ್ಗೆ ಹೆಂಗೆ ಬೇಕೋ ಹಂಗೆ ಕಸ್ಟಮೈಸ್ ಮಾಡ್ಕೋಬೋದು. ಈಗ ನೋಡಿ, ಯೂಟ್ಯೂಬ್ನ ನಾನು ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತೀನಿ. ಸೊ ಇದನ್ನ ಹೋಮ್ ಸ್ಕ್ರೀನ್ಗೆ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಈ ಥರ ಮಾಡಬೇಕು. ಆಮೇಲೆ ಸೈಜ್ನ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡ್ಬೋದು ನಮ್ಗೆ ಇಷ್ಟ ಬಂದಂಗೆ. ನೋಟಿಫಿಕೇಷನ್ ಪ್ಯಾನಲಲ್ಲಿ ರೀಅರೇಂಜ್ ಮಾಡ್ಕೋಬೋದು. ಇಲ್ಲಿ ಎಡಿಟ್ ಆಪ್ಷನ್ಗೆ ಹೋದರೆ ಇಲ್ಲಿ ಟಚ್ ಆ್ಯಂಡ್ ಹೋಲ್ಡ್ ಮಾಡಿ ರೀಅರೇಂಜ್ ಮಾಡ್ಕೋಬೋದು. ಇದರಲ್ಲಿ ಕ್ರಾಸ್ ಆ್ಯಪ್ ಆ್ಯಕ್ಷನ್ ಫೀಚರ್ ಕೊಟ್ಟಿದ್ದಾರೆ. ಇದೇನು ಮಾಡುತ್ತೆ ಅಂದರೆ ಸಿಂಗಲ್ ವಾಯ್ಸ್ ಕಮಾಂಡ್ನ ಯೂಸ್ ಮಾಡಿಕೊಂಡು ಮಲ್ಟಿಪಲ್ ಆ್ಯಪ್ಸ್ನ ಆ್ಯಕ್ಸಸ್ ಮಾಡಿ ಟಾಸ್ಕ್ಸ್ನ ಪರ್ಫಾರ್ಮ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಸೆಂಡ್ ಮೈ ಕರೆಂಟ್ ಲೊಕೇಶನ್ ಟು ಪವನ್. Got it. Message to Pawan saying, my current location. ಸೆಂಡ್ ಮಾಡಿದ್ರೆ ನನ್ನ ಲೊಕೇಶನ್ ಪವನ್ಗೆ ಹೋಗುತ್ತೆ. ಈ ಫೀಚರ್ ನೋಡಿ, ನನಗೆ ಈ ರೀಲ್ ತುಂಬ ಇಷ್ಟ ಆಗಿದೆ. ಸೊ ಇದನ್ನ ಜಿಫ್ ಮಾಡ್ಕೊಳ್ಳೋಕ್ಕೆ ನಾನು AI ಸೆಲೆಕ್ಟ್ಗೆ ಹೋಗ್ತೀನಿ. ಇಲ್ಲಿ ಕ್ರಿಯೇಟ್ ಜಿಫ್ ಕೊಟ್ಟು ರೆಕಾರ್ಡ್ ಕೊಡ್ತಿದ್ದೀನಿ. ಸ್ಟಾಪ್ ಕೊಟ್ಟರೆ ನಿಮ್ಮ ಜಿಫ್ ರೆಡಿಯಾಗಿರುತ್ತೆ. ಇದರಲ್ಲಿ ಇನ್ಸ್ಟೆಂಟಾಗಿ ಕಸ್ಟಮ್ ಸ್ಟಿಕ್ಕರ್ಸ್ನ ಜನ್ರೇಟ್ ಮಾಡ್ಬೋದು. ಇಲ್ಲಿ ಹೋಗಿ ನಿಮಗೆ ಯಾವ ಥರ ಸ್ಟಿಕ್ಕರ್ ಬೇಕೋ ಆ ಪ್ರಾಂಪ್ಟ್ನ ಇಲ್ಲಿ ಕೊಟ್ಟರೆ ಅದು ಜನ್ರೇಟ್ ಆಗುತ್ತೆ. ಡನ್ ಕೊಟ್ಟರೆ ಸೆಂಡ್ ಆಗುತ್ತೆ. ಈಗ ನೀವು ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ. ಆಗ ನಿಮ್ಗೊಂದು ಮ್ಯೂಸಿಕ್ ತುಂಬ ಇಷ್ಟ ಆಗುತ್ತೆ. ಅದನ್ನ ಸರ್ಚ್ ಮಾಡಬೇಕಂದ್ರೆ ಬ್ಯಾಕ್ಗ್ರೌಂಡ್ ಆಡಿಯೋ ಸರ್ಚ್ ಫೀಚರ್ ಯೂಸ್ ಮಾಡಬೇಕು. ಇಲ್ಲಿ ಟ್ಯಾಪ್ ಆ್ಯಂಡ್ ಹೋಲ್ಡ್ ಮಾಡಿ ಈ ಮ್ಯೂಸಿಕ್ ಐಕಾನ್ ಟ್ಯಾಪ್ ಮಾಡಿದ್ರೆ ಬ್ಯಾಕ್ಗ್ರೌಂಡಲ್ಲಿ ಯಾವ ಆಡಿಯೋ ಪ್ಲೇ ಆಗ್ತಿತ್ತೋ ಅದನ್ನ ಸರ್ಚ್ ಮಾಡುತ್ತೆ. ವಾಲ್ಪೇಪರ್ನ ಕಸ್ಟಮೈಸ್ ಮಾಡ್ಕೋಬೋದು. ಟ್ಯಾಪ್ ಆ್ಯಂಡ್ ಹೋಲ್ಡ್ ಮಾಡಿ ವಾಲ್ಪೇಪರ್ ಆ್ಯಂಡ್ ಸ್ಟೈಲ್ಗೆ ಹೋಗಿ ಇಲ್ಲಿ ಚೇಂಜ್ ವಾಲ್ಪೇಪರ್ಸ್ಗೆ ಹೋಗಿ ಕ್ರಿಯೇಟ್ ವಿತ್ AIಗೆ ಹೋಗಿ ಇಲ್ಲಿ ಫೋಟೋ ಆ್ಯಂಬಿಯೆಂಟ್ ಮತ್ತು ಜನ್ರೇಟಿವ್ ಕಾಣಿಸುತ್ತೆ. ಫೋಟೋ ಆ್ಯಂಬಿಯೆಂಟ್ ಅಂದರೆ ಈ ಥರ ಕಾಣಿಸುತ್ತೆ ನಿಮಗೆ. ಜನ್ರೇಟಿವಲ್ಲಿ ನಾನು ನೈಟ್ ಚೂಸ್ ಮಾಡ್ತೀನಿ, ಗ್ರೇ ಇರಲಿ. ಇದನ್ನ ನಾನು ರಿವರ್ ಚೂಸ್ ಮಾಡ್ತೀನಿ. ಐಸ್ ಬದಲು ಕ್ಲೌಡ್ಸ್ ಹಾಕ್ತೀನಿ. ಓಕೆ, ಜನ್ರೇಟ್ ಕೊಡ್ತೀನಿ. ನೋಡಿ ಎಷ್ಟು ರಿಯಲಿಸ್ಟಿಕ್ ಆಗಿ ಸಖತ್ತಾಗಿ ಬಂದಿದೆ. ನಾನು ಇದನ್ನ ಚೂಸ್ ಮಾಡ್ತೀನಿ. ಹೀಗೆ ನಿಮ್ಮ ವಾಲ್ಪೇಪರ್ನ ಕಸ್ಟಮೈಸ್ ಮಾಡ್ಕೋಬೋದು. ನೀವೇನಾದರೂ ಆರ್ಟಿಸ್ಟ್ ಆಗಿದ್ದರೆ ಅಥವಾ ಡ್ರಾಯಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಈ ಡ್ರಾಯಿಂಗ್ ಅಸಿಸ್ಟ್ ಫೀಚರ್ ತುಂಬ ಯೂಸ್ ಆಗುತ್ತೆ. ಇದರಲ್ಲಿ ನೀವು ಡ್ರಾ ಮಾಡ್ಬೋದು. ಇದರಲ್ಲಿ ಎಷ್ಟೊಂದು ಸ್ಟೈಲ್ಸ್ ಇದೆ. ನಾನು 3D ಕಾರ್ಟೂನ್ ಚೂಸ್ ಮಾಡ್ತೀನಿ.
ಔಟ್ಪುಟ್ ಚೆನ್ನಾಗಿದೆ, ಬಟ್ ನನ್ನ ಡ್ರಾಯಿಂಗ್ ಅಷ್ಟು ಚೆನ್ನಾಗಿಲ್ಲ. ಇರಲಿ. ಈಗ ಇಮೇಜ್ ರೀಕ್ರಿಯೇಷನ್ ಕೂಡ ಮಾಡ್ಬೋದು. ಇದರಲ್ಲೂ ಅಷ್ಟೇ ಎಷ್ಟೊಂದು ಸ್ಟೈಲ್ಸ್ ಇದೆ. ನಾನು ಸ್ಕೆಚ್ ಚೂಸ್ ಮಾಡ್ತೀನಿ. ಇದು ನೋಡಿ ಎಷ್ಟು ಸಕ್ಕದಾಗಿ ಬಂದಿದೆ. ಇದು ಹೊಸ ಫೀಚರ್ ನೌಬಾರ್ ಅಂತ. ಲಾಕ್ ಓಪನ್ ಮಾಡ್ದೇ ಲೈವ್ ನೋಟಿಫಿಕೇಷನ್ಸ್ ಇಲ್ಲೇ ನೋಡ್ಬೋದು. ಇದು ನನ್ನ ಫೇವ್ರೆಟ್ ಫೀಚರ್ ಆಬ್ಜೆಕ್ಟ್ ರಿಮೂವರ್ ಅಂತ. ಇದರಲ್ಲಿ ಬೇಡದೇ ಇರೋ ಆಬ್ಜೆಕ್ಟ್ ಎಲ್ಲ ರಿಮೂವ್ ಮಾಡ್ಬೋದು. ಈ ಫೋಟೋಲಿ ನನಗೆ ಈ ಜನರೆಲ್ಲ ಬೇಡ, ಸೊ ಅದಕ್ಕೆ ನಾನು ಇಲ್ಲಿ ಹೋಗ್ತೀನಿ. ಈ ಜನ್ರೇಟಿವ್ ಎಡಿಟಲ್ಲಿ ಚೂಸ್ ಮಾಡ್ತೀನಿ. ಈಗ ನಾನು ಎರೇಸ್ ಮಾಡ್ತೀನಿ. ಜನ್ರೇಟ್ ಕೊಟ್ಟರೆ ನೋಡಿ ಔಟ್ಪುಟ್ ಎಷ್ಟು ಚೆನ್ನಾಗಿ ಬಂದಿದೆ. ಜನರು ಇದ್ದರು ಅಂತಲೇ ಗೊತ್ತಾಗಲ್ಲ. ಇದರಲ್ಲಿ ರಿಮೂವ್ ಮಾಡೋದಲ್ಲದೆ ಆ್ಯಡ್ ಕೂಡ ಮಾಡ್ಬೋದು. ಈಗ ಇದರಲ್ಲಿ ನಾವು ಸ್ಕೆಚ್ ಟು ಇಮೇಜ್ಗೆ ಹೋದರೆ ಇಲ್ಲಿ ನಾವು ಏನು ಬೇಕಾದ್ರೂ ಡ್ರಾ ಮಾಡ್ಬೋದು. ಈಗ ಇಲ್ಲಿ ಜನ್ರೇಟ್ ಕೊಟ್ಟರೆ ಸಾರಿ ಇರಿ ಒಂದು ನಿಮಿಷ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಔಟ್ಪುಟ್ಟು. ಕಾಲಲ್ಲಿ ಲೈವ್ ಟ್ರಾನ್ಸ್ಲೇಷನ್ ಮಾಡ್ಬೋದು. ಈಗ ಸದ್ಯಕ್ಕೆ ಬರೀ ಹಿಂದಿ ಇದೆ, ಮುಂದೆ ನಾವು ಕನ್ನಡ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದೇನು ಮಾಡುತ್ತೆ ಅಂದರೆ ಕಾಲ್ ಮಾಡಿರೋರು ಹಿಂದಿಲಿ ಮಾತಾಡಿದ್ರೆ ನಮಗೆ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡುತ್ತೆ. ನಾವು ಇಂಗ್ಲೀಷಲ್ಲಿ ಮಾತಾಡಿದಾಗ ಕಾಲ್ ಮಾಡಿರೋರಿಗೆ ಹಿಂದಿಲಿ ಟ್ರಾನ್ಸ್ಲೇಟ್ ಆಗುತ್ತೆ. तुम क्या कर रहे हो? What are you doing? Nothing. कुछ भी नहीं. ಕೊನೆಯದಾಗಿ ಇನ್ನೊಂದು ಫೀಚರ್ ತೋರಿಸ್ತೀನಿ ನಿಮಗೆ. ಸೆಟ್ಟಿಂಗ್ಸ್ಗೆ ಹೋಗಿ, ಇಲ್ಲಿ ಮೋಡ್ಸ್ ಆ್ಯಂಡ್ ರೋಟೀನ್ಸ್ಗೆ ಹೋಗಿ. ಇಲ್ಲಿ ರೋಟೀನ್ಸ್ಗೆ ಹೋದರೆ ನೀವು ಆ್ಯಡ್ ಮಾಡ್ಬೋದು. ಇದು ಸೇಮ್ ಇಫೆಲ್ಸ್ ಕಂಡೀಷನ್ ಥರ. ಈಗ ನಾನು ಅನ್ಲಾಕ್ ಮಾಡ್ತಿದ್ದಂಗೆ ನನಗೆ ಎಡ್ಜ್ ಲೈಟಿಂಗ್ ಬೇಕು. ಸೊ ನಾನು ಇಫಲ್ಲಿ ಅನ್ಲಾಕ್ ವಿತ್ ಫಿಂಗರ್ ಪ್ರಿಂಟ್ ಕೊಡ್ತೀನಿ. ನಾನು ಫಿಂಗರ್ ಪ್ರಿಂಟ್ ಸೆಲೆಕ್ಟ್ ಮಾಡ್ತೀನಿ. ದೆನ್ನಲ್ಲಿ ನಾನು ಎಡ್ಜ್ ಲೈಟಿಂಗ್ ಸೆಲೆಕ್ಟ್ ಮಾಡ್ತೀನಿ. ಇದರಲ್ಲಿ ಎಕೋ ಸೆಲೆಕ್ಟ್ ಮಾಡ್ತೀನಿ. ಸೇವ್ ಕೊಟ್ಟರೆ ಇದು ಸೇವ್ ಆಗಿರುತ್ತೆ. ಈಗ ನೋಡಿ ಅನ್ಲಾಕ್ ಮಾಡಿದ್ರೆ ಎಡ್ಜ್ ಲೈಟಿಂಗ್ ಈ ಥರ ಕಾಣುತ್ತೆ. ಡಿಸ್ಪ್ಲೇ ಬಗ್ಗೆ ಆಲ್ರೆಡಿ ಹಳೆ ವಿಡಿಯೋಲಿ ಹೇಳಿದ್ದೀನಿ. ಹೊಸ ವಿಷಯ ಏನು ಅಂದರೆ ಇದರಲ್ಲಿ ಹಾಪ್ 3 ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಹಂಗಂದರೆ ಸೇಮ್ LTPO ಥರನೇ, ಬಟ್ ಸ್ಯಾಮ್ಸಂಗ್ ಅವರು ಹೈ ಎಂಡ್ ಮಾಡೆಲ್ಸ್ಗೆ ಅಂತ ಬ್ಯಾಟ್ರಿ ಕನ್ಸಂಪ್ಷನ್ ಕಡಿಮೆ ಆಗೋ ಥರ ಆಪ್ಟಿಮೈಸ್ ಮಾಡಿರ್ತಾರೆ. ಇದರಲ್ಲಿ ಪ್ರೋ ಸ್ಕೇಲರ್ ಇದೆ ಅಂತ ಹೇಳಿದ್ದಾರೆ. ನೀವು ವಿಡಿಯೋ ನೋಡಬೇಕಾದ್ರೆ ಅದನ್ನ ಒಳ್ಳೆ ಕ್ವಾಲಿಟಿಗೆ ಅಪ್ಸ್ಕೇಲ್ ಮಾಡುತ್ತಂತೆ, ಬಟ್ ನನಗೇನು ಅಷ್ಟೇ ಡಿಫ್ರೆನ್ಸ್ ಗೊತ್ತಾಗಿಲ್ಲ. ಇದಿಷ್ಟು ನಾನು ಎಕ್ಸ್ಪ್ಲೋರ್ ಮಾಡಿರೋದು. ಸ್ಟೆಬಿಲಿಟಿಗೆ ನಾನು ಅಷ್ಟು ಇಂಪ್ರೆಸ್ ಆಗಿಲ್ಲ. ಈ ಪ್ರೈಸ್ ರೇಂಜ್ಗೆ ಇನ್ನೂ ಬೆಟರ್ ಇರ್ಬೋದಿತ್ತು, ಬಟ್ ಬೇರೆ ಎಲ್ಲ ಸಕ್ಕತ್ತಾಗಿದೆ. ವರ್ತ್ ಇದೆಯಾ ಇಲ್ವಾ ಅಂತ ನನ್ನ ಕೇಳಿದ್ರೆ ಇಲ್ಲ ಅನಿಸುತ್ತೆ. ಡಿಸ್ಕೌಂಟ್ಸ್ ಆಫರ್ಸ್ ಎಲ್ಲ ಇದ್ದರೆ ಇದೊಂದು ಒಳ್ಳೆ ಆಪ್ಷನ್ ಆಗುತ್ತೆ. ಇನ್ನೊಂದು ಫೀಚರ್ ತೋರಿಸ್ತೀನಿ ನೋಡಿಬಿಡಿ. ಹಾಯ್ ಬಿಕ್ಸ್ಬಿ, ಪ್ಲೇ ಆ ಕುರ್ಚಿನ ಮಡ್ಚಿಟ್ಟು ಕನ್ನಡ ಸಾಂಗ್ ಫ್ರಮ್ ಸ್ಪಾಟಿಫೈ. Okay, here it is. ಕುರ್ಚಿನ್ ಮರ್ಚಿಟ್ಟು Parda betin,